ವಿನ್ನರ್ ಪಾರ್ಟಿ ಇದೇ ಆಗ್ತದೆ ಸರ್ ಬೆಳಗ್ಗೆಯಿಂದ ಸಂಜೆ. ಮೊದಲನೇದಾಗಿ ಈ ರಾಜ್ಯದ ಜನತೆ ಈ ಪಕ್ಷಕ್ಕೆ ವೋಟನ್ನು ಹಾಕಿ 136 ಸೀಟನ್ನು ಗೆಲ್ಲಿಸಿದ್ದು ಇವರ ಈ ನಾಟಕ ಕಂಪನಿಯನ್ನು ನೋಡೋದಕ್ಕೆ ಅಲ್ಲ. ಈ ರಾಜ್ಯದ ಜನ, ರಾಜ್ಯದ ದಲಿತರು, ರಾಜ್ಯದ ಯುವಕರು ಬೀದಿಯಲ್ಲಿ ಬಿದ್ದಿದ್ದಾರೆ. ನೀವು ಯಾರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತೀರಿ, ಯಾರ ಮನೆಯಲ್ಲಿ ಲಂಚ್ ಮಾಡ್ತೀರಿ ಅನ್ನೋದು ಮುಖ್ಯ ಅಲ್ಲ. ಎಲ್ಲಿಂದ ಕೋಳಿ ತರ್ತೀರಿ, ಕೋಳಿಯ ಬಣ್ಣ ಯಾವುದು, ಕೋಳಿಯ ಜುಟ್ಟು ಎಷ್ಟು, ಕೊಂಬು ಎಷ್ಟು ದೊಡ್ಡದಿತ್ತು, ಯಾವ್ಯಾವ ಕಲರ್ ಕೋಳಿಗಳು ಇದ್ವು, ಆ ಕೋಳಿಗೆ ಏನೇನು ತಿನ್ನಿಸಿದ್ರು, ಅದನ್ನು ಯಾರು ತಿಂದರು ಅನ್ನೋದು ನೋಡೋಕ್ಕೆ ಈ ರಾಜ್ಯದ ಜನ ಕೂತಿಲ್ಲ. ಜನ ವೋಟ್ ಹಾಕಿದ್ದಾರೆ. ನಿಮ್ಮ ಕುರ್ಚಿ ಕಾಳಗವನ್ನು ಎಲ್ಲ ಬದಿಗೆ ಇಟ್ಟು ಜನರ ಸಮಸ್ಯೆಗೆ ಬನ್ನಿ. ಎರಡನೇದಾಗಿ, ರೈತರು ನಿಮಗೆ ಕಾಣ್ತಾ ಇಲ್ವಾ? ದಲಿತರಿಗೆ ಒಂದೇ ಒಂದು ಮನೆಯನ್ನು ಈ ಸರ್ಕಾರದ ಯೋಗ್ಯತೆಗೆ ಮಂಜೂರು ಮಾಡಲಿಕ್ಕಾಗಿಲ್ಲ. ಒಂದು ಗ್ರಾಮ ಪಂಚಾಯಿತಿಗೆ ಒಂದು ಮನೆ ಮಂಜೂರಾಗಿಲ್ಲ. ಹಾಗಾಗಿ ಇವರು ಹೈಕಮಾಂಡ್, ದ ವೀಕೆಸ್ಟ್ ಹೈಕಮಾಂಡ್, ನೇರವಾಗಿ ಮತದಾರರಿಗೆ ಹೇಳಬೇಕು, ನೀವು ಮತ ಹಾಕಿದ್ದೀರಿ, ನಾವು ಮುಖ್ಯಮಂತ್ರಿಯನ್ನು ಇವ್ರನ್ನ ಉಳಿಸ್ತೇವೆ, ಇಲ್ಲ ಅಂದರೆ ಇವ್ರನ್ನ ಚೇಂಜ್ ಮಾಡ್ತವೆ. ಅದನ್ನು ಹೈಕಮಾಂಡ್ ನೇರವಾಗಿ ಮತದಾರರಿಗೆ ಹೇಳಬೇಕು. ಯಾರು ಕಾಂಗ್ರೆಸ್ಸಿಗೆ ಮತ ಹಾಕಿದಾರಲ್ಲ, ಜವಾಬ್ದಾರಿ ಇದೆ. ನಾವು ನಮಗೆ ಇಷ್ಟಕ್ಕೆ ಬಂದಂಗೆ ಕುಣಿತೀವಿ ಅಂತ ಹೇಳಿ ಕುಣಿಯೋದಲ್ಲ. ಎಲ್ಲ ಆಡಳಿತ ವ್ಯವಸ್ಥೆ, ಅಡ್ಮಿನಿಸ್ಟ್ರೇಟಿವ್ ಮೆಷಿನರಿ ಸ್ಟ್ಯಾಂಡ್ ಸ್ಟಿಲ್ ಆಗಿದೆ. ಯಾವ ವಿಧಾನಸೌಧದಲ್ಲಿ ಯಾವ ಕಾರ್ಯದರ್ಶಿಗಳು ಕೂಡ ಫೈಲ್ ಮೂವ್ ಮಾಡ್ತಾ ಇಲ್ಲ. ಸೊ ಇದರ ಇಂಪ್ಯಾಕ್ಟ್ ಜನಸಾಮಾನ್ಯನ ಮೇಲೆ, ಮತದಾರನ ಮೇಲೆ ಬೀಳುತ್ತೆ. ಇವರು ಯಾವಾಗ ಬ್ರದರ್ಸ್ ಅಂತಾರೆ, ಯಾರ್ಯಾರಿಗೆ ಬ್ರದರ್ಸ್ ಅಂತಾರೆ, ಬ್ರದರ್ಸ್ ಅಂದವ್ರನ್ನ ಯಾವಾಗ ಕೈ ಬಿಟ್ಟಿದ್ದಾರೆ ಅನ್ನೋದು ಬಹಳ ದೊಡ್ಡ ಇತಿಹಾಸ ಇದೆ ಡಿ ಕೆ ಶಿವಕುಮಾರ್ ಅವರು.